ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಹಾಕಿ ಸರ್. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ಜಯವಾಗಲಿ, ಜಯವಾಗಲಿ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ಜಯವಾಗಲಿ, ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಇಲ್ಲ ನೋಡ್ರಿ, ಅಲ್ಲಿ ಎಲ್ಲೆಲ್ಲ ನೋಡಿ ಸಾಧ್ಯ ಆಗ್ತಾ ಇದೆ. ಮತ್ತೆ ಹೋರಾಟಗಾರ ರಕ್ಷಣೆ ಇಲ್ಲ ಅಂತಂದ್ರೆ ಬಡವರ ಪಾಡೇನಾಗಬೇಕು ನೋಡಿ. ಈಗ ಪೊಲೀಸರು ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿಜಯ್ ಕುಮಾರ್ ಕೇಳಿ ಹಂಗೆ ಮಾತಾಡ್ಬಿಡಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ದಲಿತ ವಿರೋಧಿ ಸುಜಯ್ ಕುಮಾರ್ಗೆ, ದಲಿತ ವಿರೋಧಿ ಸುಜಯ್ ಕುಮಾರ್ಗೆ ಬೇಕೇ ಬೇಕು, ಬೇಕೇ ಬೇಕು. ತೊಲಗಲಿ, ತೊಲಗಲಿ. ಬಂಧುಗಳೇ, ಇವತ್ತ ಮಾನವ ಹಕ್ಕುಗಳ ದಿನಾಚರಣೆ ಒಂದ್ ಕಡೆ ಆದ್ರೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಒಂದ್ ಕಡೆ ನಡೀತಾ ಇದೆ. ಈ ಭ್ರಷ್ಟ ಸರ್ಕಾರಗಳು, ಭ್ರಷ್ಟ ಅಧಿಕಾರಿಗಳಿಂದ ದಲಿತರ ಒಂದು ಜೀವನನೇ ಹಾಳು ಮಾಡ್ತಾ ಇದ್ದಾರೆ ನೋಡಿ. ಒಂದ್ ಕಡೆಗೆ ದಲಿತರ ಮೇಲೆ ದಬ್ಬಾಳಿಕೆ ಆದ್ರೂ ಸಹ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಭೂಗಳರ ರೆಡ್ಡಿ ಮತ್ತು ಅವರ ಫ್ಯಾಮಿಲಿಯನ್ನ ಒಬ್ಬ ಹೋರಾಟಗಾರ, ನಿಷ್ಠಾವಂತ ಹೋರಾಟಗಾರ ಆಗಿರ್ತಕ್ಕಂಥ ಊಡಿ ಚಿಣ್ಣಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಅವರು ಬಡವರ ಪರವಾಗಿ ಮತ್ತು ಬೀದಿಗಳ ವ್ಯಾಪಾರಿಗಳ ಪರವಾಗಿ ಅವರು ಹೋರಾಟ ಮಾಡಕ್ ಹೋದ್ರೆ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅಂದ್ರೆ ಇವತ್ತಿಗೂ ಒಂದು ವಾರ ಕಳೆದಿದೆ, ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವ್ರನ್ನ ಬಂಧಿಸಲಾಗ್ಲಿ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ. ಅದಲ್ದೇನೆ ಇವರ ಕುತಂತ್ರದಿಂದ ಅವರ ಮೇಲೇನೆ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಿರುದ್ಧವಾಗಿ. ಅಂದ್ರೆ ಇಲ್ಲಿ ನಿರ್ತಕ್ಕಂತ ಅಧಿಕಾರಿಗಳು ಯಾರ ಪರ, ಭೂಗಳರ ಪರನೋ ಅಥವಾ ಸಮಾಜದ ಪರನೋ ಒಂದು ತೀರ್ಮಾನ ಆಗ್ಲೇಬೇಕು. ಯಾಕಂತಂದ್ರೆ ಇಲ್ಲದಿದ್ರೆ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಮಾಡ್ತಕ್ಕಂತ ಒಂದು ಷಡ್ಯಂತ್ರ ಆಗಿದೆ. ಸರ್ಕಾರಗಳು ಇವತ್ತಿಗೆ ಏನಾಗಿದೆ, ಹೋರಾಟವನ್ನ ಹತ್ತಿಕ್ತಾ ಇದೆ. ಒಂದು ಕಡೆ ಹೋರಾಟಗಾರರ ಮೇಲೆ ಸುಖ ಸುಮ್ಮನೆ ಕೇಸುಗಳಾಗ್ತಾ ಇದೆ, ಒಂದು ಕಡೆಗೆ ಭ್ರಷ್ಟಾಚಾರ ತಾಂಡವಾಗ್ತಾ ಇದೆ. ನಾವೇನ್ ಮಾಡ್ಬೇಕು ದಲಿತರು? ಹಾಗಾದ್ರೆ ಇದ್ರ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ನಮ್ಮ ಮುನ್ರಾಜ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯನ್ನ ಸಕ್ಸಸ್ ಆಗುತ್ತೆ. ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಬಂಧಿಸಬೇಕೆಂದು ನಾವು ಈ ಕೂಡಲೇ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಬಂಧುಗಳು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದಂತಹ BR ಮುನ್ರಾಜರವರ ನೇತೃತ್ವದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಆ ವಿಷಯ ಏನಂತ ಹೇಳಿದ್ರೆ, ಏನು ಸರ್ಕಾರದ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಹಲವಾರು ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇದೆ ದಲಿತರ ವಿರುದ್ಧವಾಗಿ, ಆ ದಲಿತರ ವಿರುದ್ಧವಾದ ಹೋರಾಟಗಳ ಫಲವಾಗಿ ನಾವು ಇವಾಗ ಅವ್ರನ್ನ ಏನು ಅಧಿಕಾರಿಗಳು ಏನಿದ್ದಾರೆ ಸವರ್ಣೀಯ ಅಧಿಕಾರಿಗಳನ್ನ ಅವ್ರನ್ನ ಅಮಾನತುಗೊಳಿಸಬೇಕು, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ, ಬೃಹತ್ ಪ್ರತಿಭಟನೆಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನೆರವೇರಿಸ್ತಾ ಇದ್ದೀರಿ. ಕೆಲವು ಇಲಾಖೆಗಳಲ್ಲಿ ಫಾರ್ ಎಕ್ಸಾಂಪಲ್ ಬಿದರಳ್ಳಿ ಹೋಬಳಿ ನಿಂಬೇಕಾಬೇರ ಗ್ರಾಮ ಸರ್ವೆ ನಂಬರ್ 52ರಲ್ಲಿ 1937-38ರಲ್ಲಿ ದಲಿತರಿಗೆ 2 ಎಕರೆ ದರಖಾಸ್ತು ಜಮೀನ ಗ್ರಾಂಟ್ ಮಾಡ್ತಾರೆ. ಆ ಜಮೀನುಗಳಲ್ಲಿ ಬಲಾಢ್ಯರು ಸವರ್ಣೀಯರು ಆ ಜಮೀನುಗಳಲ್ಲಿ ಪೊಸಿಷನ್ ಅಲ್ಲಿ ಕುತ್ಕೊಂಡು ಏನು ಗ್ರಾಂಟ್ ಆಗಿದೆ ದಲಿತರಿಗೆ, ಅವರಿಗೆ ಜಮೀನ್ ಸಿಗದೆ ಇರೋ ತರ ಭೂ ದಾಖಲೆಗಳನ್ನು ತಿದ್ದಿ ದಲಿತರಿಗೆ ಒಂದು ರೀತಿ ಅನ್ಯಾಯವೆಸಗ್ತಾ ಇದ್ದಾರೆ. ಏನು ಸರ್ಕಾರದವರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಗೊತ್ತಿಲ್ಲ. ಅದೇ ರೀತಿ ಮೊನ್ನೆ ಒಂದು ಮಾದೇಪುರ ವಿಧಾನಸಭಾ ಕ್ಷೇತ್ರದ ಒಂದು ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಗೂಡಿ ರಾಮಚಂದ್ರನ್ ಅವ್ರ ಮೇಲೆ ದೌರ್ಜನ್ಯ ಆಗಿದೆ. ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ, ಅವರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಯಾರು ರೆಡ್ಡಿ ಜನಾಂಗದವರು. ಅವ್ರ ವಿರುದ್ಧ FIR ಆಗಿದ್ರು ಸಹ ಅವ್ರನ್ನ ಇದುವರೆಗೂ ಬಂಧಿಸಿಲ್ಲ. ನಾವು ವಿಧಾನಸೌಧದ ಮುಂದೆ ಮೊನ್ನೆ ನಮ್ಮ ಮುನ್ರಾಜ್ ಅವರ ನೇತೃತ್ವದಲ್ಲಿ CMಗೂ ಸಹ ಮನವಿಯನ್ನು ಕೊಟ್ಟಿದ್ದೀರಿ. ನಮ್ಮ 26ನೇ ತಾರೀಕು ಏನು 10ನೇ ತಾರೀಕು 6ನೇ ತಾರೀಕು ಪರಿನಿಬ್ಬಾಣ ದಿನ ಇತ್ತು ಅಂಬೇಡ್ಕರ್ದು. ಆ ದಿನದಂದೇ ಅಲ್ಲಿ ಮನವಿ ಕೊಟ್ರಿ ಯಾರಿಗೆ, CM ಅವ್ರಿಗೆ, ಈ ತರ ಈ ದೌರ್ಜನ್ಯ ಆಗಿದೆ, ನೀವು ಅವ್ರನ್ನ ಕೂಡಲೇ ಬಂಧಿಸೋದಕ್ಕೆ ಪೊಲೀಸ್ ಇಲಾಖೆಗೆ ನೀವು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ. ಆದ್ರೂ ಸಹ ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ. ಅವ್ರಿಗೆ ಧಮಕಿಗಳು ಹಾಕೋದು, ಅವ್ರಿಗೆ ಬೇರೆ ಕಡೆಯಿಂದ ಫೋನ್ಗಳು ಮಾಡಿಸೋದು, ಕೇಸ್ ವಾಪಸ್ ತಗೋ ಅಂತ ಹೇಳೋದು, ಈ ರೀತಿ ಎಲ್ಲ ಕೆಲಸಗಳು ಮಾಡ್ತಾ ಇದಾರೆ. ಅದೇ ರೀತಿ ಎಲ್ಲಾ ಇಲಾಖೆಗಳಲ್ಲಿ ಏನ್ ದೌರ್ಜನ್ಯಗಳು ನಡೀತಾ ಇದೆ ಆ ದೌರ್ಜನ್ಯಗಳನ್ನ ಖಂಡಿಸ್ಬೇಕು. ಏನು ಮೇಲಾಧಿಕಾರಿಗಳು ಏನು ಅನ್ಯಾಯಗಳನ್ನ ಎಸಗ್ತಾ ಇದ್ದಾರೆ, ಸರ್ಕಾರ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ
ಸೂಕ್ತವಾದ ನಿರ್ದೇಶನಗಳನ್ನು ಕೊಟ್ಟು ದಲಿತರಿಗೆ ಪರವಾಗಿ ಕೆಲಸ ಮಾಡೋದಕ್ಕೆ ನಿರ್ದೇಶನ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಪ್ರಸಾದ್ ಅಂತೇಳಿ, JB ಮಕ್ಕಳ ದಲಿತ ಕ್ರಿಯಾ ಸಮಿತಿ ರಾಜ್ಯ ಘಟಕದ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ನಾವೇನು ನಮ್ಮ ಮುನ್ರಾಜಣ್ಣವರ ನೇತೃತ್ವದಲ್ಲಿ JB ವಕೀಲ ಕನ್ನಡ ಇಲಾಖೆ ವೇದಿಕೆ ಮತ್ತೆ ಎಲ್ಲ ಸಂಘಟನೆಗಳು ಒಕ್ಕೂಟ ಇವತ್ತು ಒಂದು ನಿರ್ಧಾರ ಮಾಡ್ತಾ ಇದೀವಿ. ಈ 420 ಸಂಜಯ್ ಕುಮಾರ್ ಭೂ ದಾಖಲೆ ಸಹಾಯಕ ನಿರ್ದೇಶಕನ ಇವನ್ ಆಸ್ತಿ ಪಾಸ್ತಿ ಮೊದಲು ತನಿಖೆ ಆಗ್ಬೇಕು. ಇವನಿಗೆ ರಾಜಕೀಯ ಹಿನ್ನೆಲೆ ಏನಂತ ಮೊದಲು ಗೊತ್ತಾಗ್ಬೇಕು. ಈತ ದಲಿತರನ್ನ ಏಕವಚನದಲ್ಲಿ ಮಾತಾಡ್ಸೋದು, ದಾಖಲೆ ಕೆಲಸ ಕೊಡದೇ ಇರೋದು, ಆಮೇಲೆ ಯಾರ ಅವನ ಮಿನಿಸ್ಟ್ರು ಯಾವನ್ರಿ ಮಿನಿಸ್ಟರ್ ಅಂತ ಮಿನಿಸ್ಟರ್ ಸಚಿವರನ್ನ ಏಕವಚನದಲ್ಲಿ ಮಾತಾಡೋದು, ಯಾವನ್ರಿ ಬೈರೇಗೌಡ ಅಂತ ಏಕವಚನದಲ್ಲಿ ಮಾತಾಡೋದು, ಇನ್ನು ಇತರೆ ಸಚಿವರನ್ನ ಏಕವಚನದಲ್ಲಿ ಮಾತಾಡೋದು ದುರಂಕಾರಿ ಈತನ ಬಗ್ಗೆ ಒಂದು ತನಿಖೆ ಆಗ್ಬೇಕು. ಕೂಡಲೇ ಈತನ ವರ್ಗಾವಣೆ ಮಾಡ್ಬೇಕು. ಒಂದ್ ವೇಳೆ ವರ್ಗಾವಣೆ ಸರ್ಕಾರ ಮಾಡದೆ ನಮ್ಮ ಪಕ್ಷದಲ್ಲಿ ಇದು ಒಂದು ಸಾಂಕೇತಿಕ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ನಾವು ಕೈಗೊಳ್ತೀವಿ. ಸುಮಾರು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ 25 ಸೇರ್ಕೊಂಡು ಉಗ್ರವಾದ ಅಂತ ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೆ ಇವತ್ತೇನಿದೆ ದಲಿತರ ಮೇಲೆ ನಮ್ಮ ಚಿನ್ನಿಯವ್ರ ಬಗ್ಗೆ ಒಂದು ಉಡಿ ಚಿನ್ನಿಯವರು ಅಪ್ರತಿಮ ಸಮಾಜ ಸೇವಕರು, ಎಲ್ಲ ಮಾಧ್ಯಮದ ಭೇಟಿ ಮಾಡ್ಬೋದು. ಅವ್ರ ಅಪ್ರತಿಮ ಸಮಾಜ ಸೇವಕರು ದಲಿತರನ್ನ ಒಂದು ಏಕೈಕ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಅವ್ರು ಕೊಟ್ಟಂತ ಕಂಪ್ಲೇಂಟ್ ತಗೊಂಡಿದ್ದಾರೆ. ಲೇಟ್ ಮಾಡಿ ನಾವು ಒತ್ತಡ ಮಾಡಿದ ಕೇಸ್ ಹಾಕಿದ್ದಾರೆ. ಇದು ಕೌಂಟರ್ ಕೇಸ್ ಹಾಕಂತ ಪ್ರಮೇಯನೇ ಇರಲ್ಲ ಅದ್ರೊಳಗೆ. ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಆಮೇಲೆ ಪೊಲೀಸ್ ಅವ್ರಿಗೆ ಧೋರಣೆ ಬಿಡ್ಬೇಕು. ಏನಾದ್ರು SC/ST ಕೇಸ್ ಕೊಟ್ಟ ತಕ್ಷಣ ನಮ್ಮ ಎದುರುಗಡೆ ಪಾರ್ಟಿ ಅವ್ರಿಗೆ ನೀವೊಂದು ಕೇಸ್ ಕೊಡ್ರಿ, ಕೌಂಟರ್ ಕೇಸ್ ಕೊಡ್ರಿ ಅನ್ನೋ ಒಂದು ಧೋರಣೆ ಇವತ್ತು ಪೊಲೀಸರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಂಗಿಲ್ಲ. ದಿನ ಬೆಳಗ್ಗೆ ಮಾಧ್ಯಮದಲ್ಲಿ ದಿನಪತ್ರ ಪೇಜ್ ತೆಗೆದ್ರೆ ಯಾವ್ದೇ ರೈತರ ಪರ ಹೋರಾಟ ಇರಲ್ಲ, ಯಾವ್ದೇ ಒಂದು ಸಮಸ್ಯೆ ಹೋರಾಟ ಇರಲ್ಲ, ಯಾವ್ದೇ ಸೈದ್ರ ಪರ ಎಲ್ಲ ಪೊಲೀಸರ ಬಗ್ಗೆ ಪೊಲೀಸ್ ಘನಗಾಂಭೀರ್ಯ ಅವರ ಮಾಡೋ ಸೌರ್ಯ ಸಾಹಸದ ಬಗ್ಗೆನೇ ಇರ್ತದೆ. ಆ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಕಳ್ತನ ಮಾಡ್ತಾರೆ ಅಂದ್ರೆ ಇನ್ನು ಅವ್ರು ನಮ್ಗೆಲ್ಲ ರಕ್ಷಣೆ ಕೊಡ್ತಾರೆ, ಅವ್ರಿಗೆ ಅವರೇ ರಕ್ಷಣೆ ಕೊಡಕ್ಕಾಗಿಲ್ಲ. ಇದ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಮತ್ತೆ ಈ ರೀತಿ ಏನಾದ್ರು ಉದಾಸೀನ ಮಾಡೋದೇ ಆದ್ರೆ ನಾವು ಈ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇದು ದಲಿತರ ಕೂಗು, ಈ ದಲಿತರ ಕೂಗು ಅಷ್ಟು ಸಮಂಜಸ ಅಲ್ಲ ಅಂತ ನೀವು ಯಾವ ಟೈಮಲ್ಲಿ ಸ್ಫೋಟಕ ಆಗುತ್ತೆ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ಮೂಲಕ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಸರ್ಕಾರ ಉನ್ನತ ಅಧಿಕಾರಿಗಳ ಕ್ರಮ ತಗೊಳ್ಬೇಕು. ಯಾವ್ಯಾವ ಇಲಾಖೆನಲ್ಲಿ 33 ಎಲ್ಲ ದಲಿತರಿದ್ದಾರೆ. ಆ ದರ್ಪ ಏನಾದ್ರು ಕೇಳಕ್ಕಾರೆ ಆಮೇಲೆ ಯಾರ್ರಿ ನೀವು ಅಂತ ಕೇಳೋದು, ಅವ್ರಿಗೆ ಮಾಹಿತಿಗಳಿರಲ್ಲ. ಯಾರು ಅಟ್ರಾಸಿಟಿ ಕಮಿಟಿ ಆದ್ರೆ ನೀವೇನ್ರಿ ಕಮಿಟಿ ಅಂದ್ರೆ ಏನ್ರಿ, ಅಟ್ರಾಸಿಟಿ ಕಮಿಟಿ ಅಂದ್ರೆ ಏನ್ರಿ, ಅದು ಎಲ್ಲಿದೆ ಅಂತ ಅವ್ರಿಗೆ ಎಷ್ಟೋ ಜನ ಮಾಹಿತಿ ಇಲ್ಲ. ಇದನ್ನ ನಮ್ಮ ಅಧಿಕಾರಿಗಳು ಅವ್ರಿಗೆ ಕಿವಿ ಹಿಂಡಿ ಅಟ್ರಾಸಿಟಿ ಕಮಿಟಿ ಏನು, ಯಾಕೋಸ್ಕರ ನೇಮಕ ಮಾಡಿದ್ದೀವಿ, ಅವ್ರ ಕರ್ತವ್ಯ ಏನಂತ ಅವ್ರು ತಿಳ್ಕೊಬೇಕಾಗ್ತದೆ. ಇಂಥ ಅನಾಲಾಯಕ ಅವಿದ್ಯಾವಂತ ಇವತ್ತು ಅಧಿಕಾರಿಗಳು ಇಲ್ಲಿ ಸರ್ಕಾರದಿಂದ ಹೇಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ಅದರಿಂದ ಇವತ್ತೇನು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದು ಮುಂದೆ ಉಗ್ರ ರೂಪವಾದಂತ ಹೋರಾಟ ಮಾಡ್ಲಿಕ್ಕೆ ನಾವು ಸರ್ಕಾರನ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಆಸ್ಪದ ಕೊಡಲ್ಲ ಅಂತೇಳಿ ನಾವು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಹಿಂದ ಹಕ್ಕುಗಳು ಹೋರಾಟ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ಅಂಜನಪ್ಪ ಹಾಗೂ ನಮ್ಮ ಅಟ್ರಾಸಿಟಿ ಕಮಿಟಿ ಬೆಂಗಳೂರು ನಗರ ಜಿಲ್ಲಾ ಸದಸ್ಯರು. JB ಅಖಿಲ ಭಾರತ ದಲಿತ ಸಂಸ್ಕೃತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೃಹತ್ ತಮಟೆ ಚಳವಳಿ ನಂಬ್ಕೊಂಡಿದ್ವಿ. ಕಾರಣವೇನೆಂದ್ರೆ ಭೂ ದಾಖಲೆಗಳ ಉಪ ನಿರ್ದೇಶಕರಾದಂತ ಸುಜಯ್ ಕುಮಾರ್ ಅವರು ಜಾತಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ. ಸುಮಾರು ಒಂದು 4,000 ಫೈಲ್ಗಳನ್ನ ಅವರ ಜೊತೆಲಿ ಇಟ್ಕೊಂಡು ಯಾವುದೇ ಪೋಡಿಗಳು ಮಾಡಿದಿರಾ ವಿಲೇವಾರಿ ಇಟ್ಕೊಂಡಿದ್ದಾರೆ. ಸುಮಾರು 5 ತಾಲೂಕು ಬರ್ತದೆ. 5 ತಾಲೂಕುಗಳಲ್ಲಿ 4 ತಾಲೂಕುಗಳಲ್ಲಿ ಇಡೀ ನಮ್ಮ ದಲಿತರ ಅಧಿಕಾರಿಗಳಿದ್ದಾರೆ ಅಂತೇಳಿ ಏನ್ ಎಲ್ಲಾರನ್ನು ಎಸ್ಸಿಗಳನ್ನೇ ಹಾಕ್ಬಿಟ್ಟಾರೆ. ಇಲ್ಲಿ ಕಂದಾಯ ಸಚಿವರಿಗೇನು ಸ್ವಲ್ಪ ಇದಿಲ್ಲೇನ್ರಿ ಅಂತ ಹೇಳ್ಬಿಟ್ಟು ದಲಿತರಿಗೆ ಧೋರಣೆ ಮಾಡ್ತಾ ಇದ್ದಾರೆ ಆ ಮನುಷ್ಯ. ಅದು ಬಿಡ್ಬೇಕು. ಆಮೇಲೆ ಅನಂತರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಪೋಡಿ ಮಾಡ್ಬೇಕಾದ್ರೆ 40-50 ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ. ಅದು ಆಗಬಾರ್ದು. ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಇಲ್ಲಿಂದ ಅಮಾನತುಗೊಳಿಸಿ ಬೇರೆ ಕಡೆ ವ್ಯವಸ್ಥಿತ ಮಾಡಬೇಕು. ಅನಂತರ ಬಂದ್ಬಿಟ್ಟು ನಾವು ದಲಿತಗಳೇನಾರ ಅಲ್ಲಿ ಕೆಲಸ ಮಾಡಕ್ ಹೋಗಬೇಕಾದ್ರೆ ನಾವು ಮಾಹಿತಿಗಳೇನ ಹಾಕಿದ್ರೆ ಯಾಕ್ರಿ ಕೊಡ್ಬೇಕಂತ ಹೇಳಿ ನಮ್ಗೆ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ಮನುಷ್ಯ. ಅದನ್ನ ಇಮಿಡಿಯೇಟ್ ಅದನ್ನ ನಾವು ಖಂಡಿಸ್ತೀವಿ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ. ಅದು ವಿಚಾರದಲ್ಲಿ ಇನ್ನೂ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲ ಬರ್ತಾರೆ. ಬಂದಾದ್ಮೇಲೆ ನಾನು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀನಿ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಆಂಜನಪ್ಪನವ್ರು ಬಂದವರು, ಅಟ್ರಾಸಿಟಿ ಕಮಿಟಿ ಮೆಂಬರು, ಮತ್ತೆ ಆಮೇಲೆ SR ನಾಯಕ್ ಸರ್ ಇದ್ದಾರೆ, ಅವರು ಬಂದರೆ, KC ಪ್ರಸಾದ್ ಅವರು ಬಂದರೆ, ಇನ್ನೂ ಹಲವಾರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗೇನು ಅರ್ಜೆಂಟ್ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ಒಂದು ಭೇಟಿ ಕೊಡಕ್ಕೆ ನಾನು ವ್ಯವಸ್ಥಿತವಾಗಿ ಇದು ಮಾಡ್ತಾ ಇದ್ದೀನಿ. ಈ ನಮ್ಮ ವಿಚಾರದಲ್ಲಿ ಬಹಳ ನಮಗೆ ದಲಿತರಿಗೆ ಅನಾನುಕೂಲ ಆಗ್ತಾ ಇದೆ. ಎಲ್ಲಾ ರೀತಿಯಲ್ಲಿ ವ್ಯವಸ್ಥಿತ ಆಗಬೇಕು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆನಂತರ ನಮ್ಮ ಲೋಕೋಪಯೋಗಿ ಇಲಾಖೆ, ಆಮೇಲೆ ಪಂಚಾಯತ್ ರಾಜ್ ಇಲಾಖೆ, ಇನ್ನೂ ಹಲವಾರು ಸಾರಿಗೆ ಇಲಾಖೆಯಿಂದ ಬಹಳ ಅನಾನುಕೂಲ ಆಗ್ತಾ ಇದೆ ನಮ್ಗೆ. ಈ ಇಲಾಖೆಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ಏನ್ ಸರ್ಕಾರ ಇದೆ ಅಂತ ಗೊತ್ತಿಲ್ಲ, ಬಿದ್ದೋಗಿದೆ ಅಂತ ಗೊತ್ತಿಲ್ಲ. ಈಗಂತೂ ಈ ಭ್ರಷ್ಟಾಚಾರ ಮುಳುಗ್ತಾ ಇದೆ.
ಈಗ ಪೊಲೀಸ್ ಅಧಿಕಾರಿಗಳೇ ನೋಡ್ಬೇಕು, ಗೃಹ ಇಲಾಖೆಯಲ್ಲಿ ಪೊಲೀಸರು ಹೇಳ್ಕೊಟ್ಬಿಟ್ಟು ರೋಲ್ ಕಾಲ್ ಮಾಡಿಸೋದು, ಗಲಾಟೆ ಮಾಡಿಸೋದು, ಆಮೇಲೆ ಅವರೇ ಕಳ್ತನಗಳು ಮಾಡಿಸೋದು, ಅದೇ ಮಾಡ್ತಾ ಇದ್ದಾರೆ. ನಮ್ಗೆ ಪೊಲೀಸ್ ಇಲಾಖೆ ಇದೆಯಾ ಸತ್ವಾಗಿದೆ ಅಂತ ನಮ್ಗಂತ ಅರ್ಥ ಆಗಿದೆಯಲ್ಲ. ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ತಗೊಂಡ್ರೆ ಇಡೀ ದಲಿತರ ಮೇಲೆ ದೌರ್ಜನ್ಯ ಮಾಡೋದು. ಆಮೇಲೆ ನವೆಂಬರ್ 26ನೇ ತಾರೀಕು ನಾವು ಸಂವಿಧಾನ ದಿನಾಚರಣೆ ಮಾಡ್ಬೇಕಾದ್ರೆ ಅದನ್ನ ಖಂಡಿಸೋರೆ, ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ. BK ಮಂಜು ಅನ್ನೋರು ಬಹಿಷ್ಕಾರ ಹಾಕಿದ್ದಾರೆ. ಅದನ್ನ ನಾವು ಈ ಬರೋ ತಿಂಗಳು ನಾವು 26ನೇ ತಾರೀಕು ನಾವು ಇದೇ ತಿಂಗಳು 26ನೇ ತಾರೀಕು ಒಳ್ಳೆ ಹೋರಾಟ ಮಾಡ್ತೀವಿ. ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನ ನಿಲ್ಸೋದಿಲ್ಲ ನಾವು. ಯಾಕಂದ್ರೆ ನಾವು ನಮ್ಮ ಎಲ್ಲಾ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿ ಒಂದು ಸಭೆ ಮಾಡಿ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನನ್ನ ಮಾತಿಗೆ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಸಿಕ್ಕಾಪಟ್ಟೆ ಇದೆ. ಮೊನ್ನೆ ಚಿನ್ನಿಯನ್ನ ಹಿಡ್ಕೊಂಡು ಹೊಡೆದು ಬಿಸಾಕವ್ರೆ. ಅಟ್ರಾಸಿಟಿ ಕೇಸ್ ಆಗಿದೆ ವೈಟ್ ಫೀಲ್ಡ್ ಅಲ್ಲಿ. ಇದುವರೆಗೂ ಅವ್ರು ಬಂದಿಲ್ಲ. ಆಮೇಲೆ ಅವ್ರ ವಿರುದ್ಧವಾಗಿ ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೆ FIR ಮಾಡಿದ್ರೆ ಅದು ಖಂಡನೆ ಆಗುತ್ತೆ. ಅಲ್ಲಿ ACB ಮತ್ತೆ DCB ಇಬ್ಬರನ್ನು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಆಗೋವರೆಗೂ ನಮ್ಮ ದಲಿತರಿಗೆ ನ್ಯಾಯ ಸಿಗಲ್ಲ. ಆ ಒಂದು ವಿಚಾರದಲ್ಲಿ ನಮ್ಮ SR ನಾಯಕ್ ಅವರು ಮಾತಾಡ್ತಾರೆ. ಆ ವಿಚಾರದಲ್ಲಿ